ಧಾರವಾಡ ಗಾಂಧಿನಗರದ ಹಾಸ್ಟೆಲ್ನಲ್ಲಿ ನಿಲಯಾರ್ಥಿಗಳಿಂದ ದಾಂಧಲೆ. ವಾರ್ಡನ್ ಕರ್ತವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಅನಧಿಕೃತರಿಗೂ ಕುಡುಕ ವಿದ್ಯಾರ್ಥಿಗಳಿಗೂ ಹೇಳಿ ಮಾಡಿಸಿದ ಹಾಸ್ಟೆಲ್. ಬಕೆಟ್ ಮುರಿದು, ಪ್ಲೇಟ್ ಒಡೆದು, ಬಟ್ಟೆ ಹರಿದು ಹುಚ್ಚಾಟ ತೋರಿದ ಪುಂಡರು. ಧಾರವಾಡ ಡಿಒ ಗೋಪಾಲ ಲಮಾಣಿ, ಕಲ್ಯಾಣಾಧಿಕಾರಿ ಜಯಶ್ರೀ ಹಂಡೇಗಾರ ಇದ್ದಾರಾ, ಹೋಗಿದ್ದಾರಾ? ಧಾರವಾಡದ ಗಾಂಧಿನಗರದಲ್ಲಿರುವ BCWD 1945 ಹಾಸ್ಟೆಲ್ನಲ್ಲಿ ನಿಲಯಾರ್ಥಿಗಳು ಪುಂಡಾಟ ಮೆರೆದಿದ್ದಾರೆ. ಭಾರತ ವಿಶ್ವಕಪ್ ಗೆದ್ದ ಖುಷಿಯಲ್ಲಿ ಕುಡಿತದ ಅಮಲಿನಲ್ಲಿ ಹೀಗೆ ಮಾಡಿದ್ದಾರೆ ಎಂದು ಅದೇ ಹಾಸ್ಟೆಲ್ನ ವಿದ್ಯಾರ್ಥಿಗಳು ನಮಗೆ ವಿಡಿಯೋಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇವರಿಗಿಂತ ಹಿಂದಿನ ವಾರ್ಡನ್ ಇಂಥ ಪುಂಡ ವಿದ್ಯಾರ್ಥಿಗಳನ್ನ ಹದ್ದುಬಸ್ತಿನಲ್ಲಿಟ್ಟಿದ್ದ. ಈಗಿರುವ ವಾರ್ಡನ್ ಪ್ರಯೋಜನಕ್ಕೆ ಬಾರದಂತೆ ನಡೆಯುತ್ತಿದ್ದಾರೆ ಎನ್ನುತ್ತಾರೆ ನಿಲಯಾರ್ಥಿಗಳು. ಬಕೆಟ್ ಮುರಿದು, ಪ್ಲೇಟ್ ಒಡೆದು, ಬಟ್ಟೆ ಹರಿದು ತೂರಾಡಿ ಮೊಂಡಾಟ ಮೆರೆದು BCWD 1945 ಎಂಬ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ. ಇನ್ನು ಹಾಸ್ಟೆಲ್ ದುಸ್ಥಿತಿಯನ್ನ ನೋಡೋದಾದ್ರೆ, ತೊಳೆಯದೆ ದುರ್ನಾತ ಬೀರುತ್ತಿರುವ ಶೌಚಾಲಯಗಳು, ಚೂರು ಚೂರಾದ ಕಿಟಕಿ ಗ್ಲಾಸ್ಗಳು, ಹೊಲಸು ತುಂಬಿದ ನೀರಿನ ಟ್ಯಾಂಕ್, ಅಲ್ಲಲ್ಲಿ ಎಸೆದ ಪ್ಲಾಸ್ಟಿಕ್, ಗುಟ್ಕಾ ತ್ಯಾಜ್ಯಗಳು ಸೇರಿದಂತೆ ಇಡೀ ಹಾಸ್ಟೆಲ್ ವಿದ್ಯಾರ್ಥಿಗಳ ಬದಲಾಗಿ ಪುಂಡರ ಗೂಡಾಗಿದೆಯೇನೋ ಎಂಬಂತೆ ಭಾಸವಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಹಾಸ್ಟೆಲ್ ವಾರ್ಡನ್ ಭೀಮ್ರಾವ್ ಏನು ಕ್ರಮ ಕೈಗೊಂಡಿಲ್ವಂತೆ. ಮುಂದೇನಾದ್ರೂ ಅನಾಹುತವಾದ್ರೆ ಇದರ ನೇರ ಹೊಣೆಗಾರಿಕೆಯನ್ನ ಧಾರವಾಡ ಹಿಂದುಳಿದ ಇಲಾಖೆ ಹೆಚ್ಚುವರಿ ಚಾರ್ಜ್ ಆದಂತಹ ಡಿಒ ಗೋಪಾಲ ಲಾಮಣಿ ಮತ್ತು ಕಲ್ಯಾಣಾಧಿಕಾರಿ ಜಯಶ್ರೀ ಹಂಡೇಗಾರ್ ಹೊರ ಹೋಗಬೇಕಾಗತ್ತೆ.